ಲೋಕಸಭಾ ಚುನಾವಣೆ ಒಟ್ಟು 7 ಹಂತಗಳಲ್ಲಿ ನಡೆಯುತ್ತೆ ಅಂತ ನಾವು ಹೇಳಿದ್ವಿ. ಮೊದಲನೇ ಹಂತ ನಡೆದಾಗ ಅದರಲ್ಲಿ ಕರ್ನಾಟಕ ಇರಲಿಲ್ಲ. ಎರಡನೇ ಹಂತ ನಡೆದಾಗ ಕರ್ನಾಟಕದ 14 ಕ್ಷೇತ್ರ, ಮೂರನೇ ಹಂತ ನಡೆದಾಗ ಕರ್ನಾಟಕದ ಇನ್ನುಳಿದ 14 ಕ್ಷೇತ್ರ, ಅಲ್ಲಿ ಮೂರನೇ ಹಂತದಲ್ಲಿ ಮುಗಿದೋಯ್ತು. ಇದೀಗ ನಾಳೆ 4ನೇ ಹಂತದ ಮತದಾನ ದೇಶಾದ್ಯಂತ. ನಮ್ಮ ಕರ್ನಾಟಕದಲ್ಲಿ ಯಾವುದೂ ಇಲ್ಲ, ಹಂತಕ್ಕೆ ಕಾಲಿಟ್ಟಿದೆ. ನಾಳೆ ದೇಶದ ಹಲವು ರಾಜ್ಯಗಳಲ್ಲಿ 4ನೇ ಹಂತದ ಮತದಾನಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಯಾವ ರಾಜ್ಯಗಳಲ್ಲಿ, ರಾಜ್ಯ ಅಂತಂದರೆ ಒಂದೇ ಸಲ ಎಲ್ಲ ರಾಜ್ಯ ಇರೋದಿಲ್ಲ. ಕೆಲವು ರಾಜ್ಯದ 5 ಕ್ಷೇತ್ರ, ಇನ್ನೊಂದು ರಾಜ್ಯದ 5 ಕ್ಷೇತ್ರ. ಯಾಕಂದರೆ ಎಲ್ಲ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ನೋಡ್ಕೋಬೇಕಲ್ಲ, ಅದಕ್ಕಾಗಿ ಮಾಡ್ತಾರೆ. ರಾಜ್ಯಗಳಲ್ಲಿ ಮತದಾನ ನಡೆಯಲಿದೆ. ಸ್ಟಾರ್ ಅಭ್ಯರ್ಥಿಗಳು ಯಾರ್ಯಾರು ಇರ್ತಾರೆ, ನಾಳೆ ಯಾರ್ಯಾರ ಏನು ಭವಿಷ್ಯ ನಿರ್ಧಾರ ಆಗುತ್ತೆ, ಇವೆಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ಡಿಟೇಲ್ ಸ್ಟೋರಿ ನಿಮ್ಮ ಮುಂದೆ. ನಾಲ್ಕನೇ ಹಂತದ ಲೋಕಸಮರಕ್ಕೆ ಕೌಂಟ್ ಡೌನ್. 10 ರಾಜ್ಯಗಳ 96 ಕ್ಷೇತ್ರಗಳಿಗೆ ಚುನಾವಣೆ. ಕರುನಾಡಿನಲ್ಲಿ ಲೋಕಸಮರಕ್ಕೆ ತೆರೆಬಿದ್ದ ಬೆನ್ನಲ್ಲೇ ದೇಶ 4ನೇ ಹಂತದ ಚುನಾವಣೆಗೆ ಸಜ್ಜಾಗಿದೆ. 10 ರಾಜ್ಯಗಳಲ್ಲಿ 96 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಯಾವ್ಯಾವ ರಾಜ್ಯದಲ್ಲಿ 4ನೇ ಹಂತದ ಚುನಾವಣೆ ನಡೆಯಲಿದೆ ಅಂತ ನೋಡೋದಾದ್ರೆ, ಆಂಧ್ರ ಪ್ರದೇಶದ 25 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದ್ದು, ಬಿಹಾರದ 5 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿದೆ. ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ 1 ಕ್ಷೇತ್ರ, ಜಾರ್ಖಂಡ್ನಲ್ಲಿ 4 ಕ್ಷೇತ್ರ, ಮಧ್ಯಪ್ರದೇಶದಲ್ಲಿ 8, ಮಹಾರಾಷ್ಟ್ರದಲ್ಲಿ 11 ಕ್ಷೇತ್ರಗಳು, ಒಡಿಶಾದಲ್ಲಿ 4 ಹಾಗೂ ತೆಲಂಗಾಣದಲ್ಲಿ 17, ಉತ್ತರ ಪ್ರದೇಶದಲ್ಲಿ 13 ಮತ್ತು ಪಶ್ಚಿಮ ಬಂಗಾಳದ 8 ಕ್ಷೇತ್ರದಲ್ಲಿ ಮತದಾನ ನಡೆಯಲಿದೆ. 4ನೇ ಹಂತದ ಲೋಕ ಅಖಾಡದಲ್ಲಿ ಘಟಾನುಘಟಿ ನಾಯಕರ ದಂಡೆ ಇದೆ. ಜಿದ್ದಾಜಿದ್ದಿನ ಕದನ ಕಣದಲ್ಲಿ ಅಭ್ಯರ್ಥಿಗಳ ಮಧ್ಯೆ ಟಫ್ ಫೈಟ್ ಇದೆ. ರಣಾಂಗಣದಲ್ಲಿರುವ ಸಮರ ಕಲಿಗಳ ಲಿಸ್ಟ್ ಹೀಗಿದೆ. ಪಶ್ಚಿಮ ಬಂಗಾಳದ ಕೃಷ್ಣನ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಗರದ ಕ್ಷೇತ್ರದಿಂದ ಟಿಎಂಸಿ ಅಭ್ಯರ್ಥಿಯಾಗಿ ಮಹುವಾ ಮೊಹಿತ್ರಾ ಸ್ಪರ್ಧೆಗಿಳಿದಿದ್ರೆ, ಎದುರಾಳಿಯಾಗಿ ಬಿಜೆಪಿ ಅಭ್ಯರ್ಥಿ ಅಮೃತ್ ರಾಯ್ ಅಖಾಡದಲ್ಲಿದ್ದಾರೆ. ಬೆಹರಾಂಪುರ ಕ್ಷೇತ್ರದಿಂದ ಅಧೀರ್ ರಂಜನ್ ಚೌಧರಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದು, ಟಿಎಂಸಿ ಪಕ್ಷದಿಂದ ಯೂಸುಫ್ ಪಠಾಣ್ ಸ್ಪರ್ಧಿಸಿದ್ದಾರೆ. ಉತ್ತರ ಪ್ರದೇಶದ ಕನೌಜ್ನಿಂದ ಅಖಿಲೇಶ್ ಯಾದವ್ ಸಮಾಜವಾದಿ ಪಕ್ಷದಿಂದ ಸ್ಪರ್ಧಿಸಿದ್ರೆ, ಬಿಹಾರದ ಬೆಗಸುರಾಯ್ನಿಂದ ಗಿರಿರಾಜ್ ಸಿಂಗ್ ಬಿಜೆಪಿ ಪರ ಅಖಾಡಕ್ಕೆ ಧುಮುಕಿದ್ದಾರೆ. ಆಂಧ್ರ ಪ್ರದೇಶದ ಕಡಪ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ವೈಎಸ್ ಶರ್ಮಿಳಾ ಅಗ್ನಿ ಪರೀಕ್ಷೆಗೆ ಇಳಿದಿದ್ದಾರೆ. ಹೈದರಾಬಾದ್ನಿಂದ ಎಐಎಂಐಎಂ ಮುಖ್ಯಸ್ಥ ಅಸವುದ್ದೀನ್ ಓವೈಸಿ ಸ್ಪರ್ಧಿಸಿದ್ರೆ, ಪ್ರತಿಸ್ಪರ್ಧಿಯಾಗಿ ಬಿಜೆಪಿ ಅಭ್ಯರ್ಥಿ ಹಾಗೂ ಹಿಂದೂ ಫೈರ್ ಬ್ರ್ಯಾಂಡ್ ಮಾಧವಿ ಲತಾ ಟಫ್ ಫೈಟ್ ಅನ್ನು ನೀಡಿದ್ದಾರೆ. ಜಾರ್ಖಂಡ್ನ ಕುಂತಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಅರ್ಜುನ್ ಮುಂಡಾ, ಪಶ್ಚಿಮ ಬಂಗಾಳದ ಅಸನ್ಸೋಲ್ನಿಂದ ಟಿಎಂಸಿ ಅಭ್ಯರ್ಥಿ ಶತ್ರುಘ್ನ ಸಿನ್ಹಾ ಹಾಗೂ ತೆಲಂಗಾಣದ ಸಿಕಿಂದ್ರಾಬಾದ್ನಿಂದ ಬಿಜೆಪಿ ಅಭ್ಯರ್ಥಿ ಕಿಶನ್ ರೆಡ್ಡಿ ಸ್ಪರ್ಧಿಸಿದ್ದಾರೆ. ಲೋಕಸಭಾ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಶತಾಯ ಗತಾಯ ಅಧಿಕಾರದ ಗದ್ದುಗೆ ಏರಬೇಕೆಂದು ಅಭ್ಯರ್ಥಿಗಳು ಪಣ ತೊಟ್ಟಿದ್ದಾರೆ. ಓಕೆ, ಒಂದು ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಂತಂದರೆ, ನಿಮಗೆ ಕರ್ನಾಟಕದಲ್ಲಿ 224 ವಿಧಾನಸಭಾ ಕ್ಷೇತ್ರ ಇದೆ. ಅಧಿಕಾರಕ್ಕೆ ಬರಬೇಕು ಅಂತಂದರೆ ಅದು ಅರ್ಧ, ಎಷ್ಟು, 112. ಅದಕ್ಕಿಂತ ಒಂದು ಜಾಸ್ತಿ ಬಂದರೂ ಸಾಕು, 113. ಇಷ್ಟು ಬಂದರೆ ಅಧಿಕಾರಕ್ಕೆ ಬರುತ್ತೆ. ಆಮೇಲೆ ಅದಕ್ಕಿಂತ ಕಾಂಗ್ರೆಸ್ ಎಷ್ಟು ಬಂದಿದೆ, 113 ಅಲ್ಲ, 136 ಬಂದಿದೆ. ಒಂದು 25-26 ಜಾಸ್ತಿ ಇದೆ. ದೇಶದ ವಿಚಾರದಲ್ಲಿ ಹೆಂಗೆ, ದೇಶದ ವಿಚಾರದಲ್ಲಿ 245-46 ಸೀಟ್ ಇದೆ. ನೀವು ಅಧಿಕಾರಕ್ಕೆ ಬರಬೇಕು ಅಂತಂದರೆ 272 ಬರಬೇಕು. ಎಷ್ಟು, 272. ಬಿ ಜೆ ಪಿ ಫಸ್ಟ್ ಟೈಮ್ 2014ರಲ್ಲಿ ಅಧಿಕಾರಕ್ಕೆ ಬಂತಲ್ಲ, ವೆರಿ ಫಸ್ಟ್ ಟೈಮ್ ಫುಲ್ ಮೆಜಾರಿಟಿ. ಎಷ್ಟು ಬಂದಿತ್ತು ಗೊತ್ತಾ, 282. 10 ಸೀಟ್ ಜಾಸ್ತಿ ಬಂದಿತ್ತು. ಅವರು ಆಗಲೂ ಕೂಡ NDA ಮೈತ್ರಿಕೂಟವೆಲ್ಲ ಸೇರಿಕೊಂಡು ಸರ್ಕಾರ ಮಾಡಿದರು. 2019ರಲ್ಲಿ ಬಿ ಜೆ ಪಿ ಒಂದೇ ಎಷ್ಟು ಬಂದಿತ್ತು ಗೊತ್ತಾ, 303. 272, 282, 292, 31 ಸೀಟ್ ಜಾಸ್ತಿ ಬಂದಿತ್ತು. 303 ಬಂದಿತ್ತು. ಬಿ ಜೆ ಪಿ ಏನು ಹೇಳ್ತಾ ಇದೆ, ಈ ಬಾರಿ 400 ಬರ್ತೀವಿ ಅಂತ. ಸಾಧ್ಯ ಇದೆಯಾ? ಸತ ಆಗಿದೆಯಾ, ಲಾಭ ಆಗಿದೆಯಾ? ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ,
ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.